ಎಲ್ಲರಿಗೂ ನಮಸ್ಕಾರ. ನಾನ್ ಡಾಕ್ಟರ್ ರಜತ್ ಭಟ್, ನಿಸರ್ಗ ಹಾಸ್ಪಿಟಲ್ ಶಿರಸಿ. ಯಾರು ತುಂಬಾ ಹೊತ್ತು ನಿಂತು ಕೆಲಸ ಮಾಡ್ತಾರೋ, ಉದಾಹರಣೆಗೆ ಪೊಲೀಸ್ ಉದ್ಯೋಗದಲ್ಲಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು, ಅದೇ ರೀತಿ ಹೌಸ್ ವೈಫ್ ಆಗಿರ್ಬೋದು. ಹೌಸ್ ವೈಫ್ ಇದ್ದವರು ತುಂಬಾ ಹೊತ್ತು ನಿಂತು ಅಡಿಗೆ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ಯಾರು ತುಂಬಾ ಹೊತ್ತು ನಿಂತು ಕೆಲಸ ಮಾಡ್ತಾರೋ ಅವರಲ್ಲಿ ಒಂದು ಸಾಮಾನ್ಯವಾಗಿ ಬರುವಂತ ಒಂದು ಸಮಸ್ಯೆ ಅಥವಾ ಕಾಯಿಲೆ ಯಾವ್ದಂತ ಹೇಳಿದ್ರೆ ಅದುವೇ ಪಾದ ನೋವು. ಸೊ ಈ ಒಂದು ಪಾದ ನೋವು ಬರ್ಲಿಕ್ಕೆ ಮುಖ್ಯವಾದ ಕಾರಣ ಯಾವ್ದಂತ ಹೇಳಿ ಅದುವೇ ಪ್ಲಾಂಟರ್ ಫೇಶಿಯಾಟಿಸ್. ಸೊ ಅದಲ್ಲದೆ ಇನ್ನ ತುಂಬಾ ಕಾರಣಗಳಿಂದ ಈ ಒಂದು ಪಾದ ನೋವು ಬರುತ್ತೆ. ಯಾವ್ದಂತ ನೋಡೋದಾದ್ರೆ ನಮ್ಮ ರಕ್ತ ಸಂಚಾರ ಸರಿಯಾಗದೆ ಪೆರಿಫೆರಲ್ ವ್ಯಾಸ್ಕ್ಯುಲರ್ ಡಿಸೀಸ್ ಆಗಿರ್ಬೋದು, ಅಥವಾ ನಮ್ಮ ಬೆನ್ನಿನ ಸ್ಪೈನ್ ಅಲ್ಲಿ ತೊಂದರೆ ಆಗ್ಬಿಟ್ಟು ನರ್ವ್ ಕಂಪ್ರೆಷನ್ ಆಗ್ಬಿಟ್ಟು ಅವಾಗ ಆ ನರದಿಂದ ನಮ್ಮ ಪಾದದಲ್ಲಿ ನೋವು ಬರ್ಬೋದು. ಅದೇ ರೀತಿಯಾಗಿ ನಾವು ಬಿದ್ದು ಅಥವಾ ಏನಾದ್ರೂ ಆ ಒಂದು ಜಾಗದಲ್ಲಿ ಏಟ್ ಆಗ್ಬಿಟ್ಟು ನಮಗೆ ಟೆಂಡನೈಟಿಸ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಅಂದ್ರೆ ನಮ್ಮ ಪಾದದ ಹಿಂದ್ಗಡೆ ಆಂಕಲ್ ಜಾಯಿಂಟ್ ಇರುತ್ತಲ್ಲ, ಆ ರೀಜನ್ ಅಲ್ಲಿ ನೋವು ಬಂದಾಗ ಅದನ್ನ ಟೆಂಡನೈಟಿಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಾಗಿ ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆದಾಗ ಸಹ ನಮ್ಮ ಪಾದದಲ್ಲಿ ನೋವು ಬರುವಂತ ಚಾನ್ಸಸ್ ಇದೆ. ಅದೇ ರೀತಿಯಾಗಿ ಕಾರ್ನ್ ಆಗಿರ್ಬೋದು. ಕಾರ್ನ್ ಅಂದ್ರೆ ಒಂದು ಸಣ್ಣ ಗುಳ್ಳೆ ತರ ಆಗ್ಬಿಟ್ಟು ನಮಗೆ ಪಾದದಲ್ಲಿ ನೋವು ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಈ ರೀತಿಯಾಗಿ ಹಲವಾರು ಕಾರಣಗಳಿಂದ ನಮಗೆ ಪಾದದಲ್ಲಿ ನೋವು ಬರುತ್ತೆ. ಅದರಲ್ಲಿ ಒಂದು ಮುಖ್ಯ ಕಾರಣ ಯಾವ್ದಂದ್ರೆ ಅದುವೇ ಪ್ಲಾಂಟರ್ ಫೇಶಿಯಾಟಿಸ್. ಸೊ ಆದ ಕಾರಣ ಈ ಒಂದು ವಿಡಿಯೋದಲ್ಲಿ ಪ್ಲಾಂಟರ್ ಫೇಶಿಯಾಟಿಸ್ ಬರ್ಲಿಕ್ಕೆ ಮುಖ್ಯ ಕಾರಣ ಏನು, ಮತ್ತು ಅದರ ಲಕ್ಷಣಗಳೇನು, ಮತ್ತು ಅದನ್ನು ತಡೆಗಟ್ಟಲಿಕ್ಕೆ ನಾವು ಏನೇನೆಲ್ಲ ಮಾಡ್ಬೋದು, ಮತ್ತು ಅದಕ್ಕೆ ಪರಿಹಾರಗಳೇನು ಅನ್ನೋದ್ರ ಬಗ್ಗೆ ನಾನು ಶೇರ್ ಮಾಡ್ತೀನಿ. ಮೊದಲನೇದಾಗಿ ಈ ಪ್ಲಾಂಟರ್ ಫೇಶಿಯಾಟಿಸ್ ಏನಂತ ಹೇಳಿ ನೋಡೋದಾದ್ರೆ, ನಮ್ಮ ಪಾದದಲ್ಲಿ ಫೇಶಿಯಾ ಅಂತ ಇರುತ್ತೆ. ಅಂದ್ರೆ ಒಂದು ಥಿನ್ ಲೇಯರ್ ಆಗಿ ಒಂದು ಲೇಯರ್ ಇರುತ್ತೆ, ಅದನ್ನ ಪ್ಲಾಸ್ಟಿಕ್ ತರ ಇರುತ್ತೆ. ಸೊ ಈ ರೀತಿಯ ಒಂದು ಲೇಯರ್ ಏನಿರುತ್ತೆ ಅಲ್ಲಿ ಮೈನ್ಯೂಟ್ ಆಗಿ ಪೋರ್ಸ್ ಆಗುತ್ತೆ, ಅಂದ್ರೆ ಚಿಕ್ಕ 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 ಹೋಲ್ಸ್ ಆಗುತ್ತೆ. ಆ ರೀತಿಯಾಗಿ ಹೋಲ್ಸ್ ಆದಾಗ ಅದು ಇನ್ಫ್ಲಮೇಷನ್ ಆಗಿ ಟರ್ನ್ ಆಗುತ್ತೆ, ಅಂದ್ರೆ ಗಾಯದ ತರ ಆಗುತ್ತೆ. ಸೊ ಆ ರೀತಿ ಆದಾಗ ಇದನ್ನ ಪ್ಲಾಂಟರ್ ಫೇಶಿಯಾಟಿಸ್ ಅಂತ ಹೇಳ್ತಾರೆ. ಸೊ ಇದು ಬರ್ಲಿಕ್ಕೆ ಮುಖ್ಯ ಕಾರಣಗಳು ಆಲ್ರೆಡಿ ನಾನು ಯಾವ್ಯಾವ ಉದ್ಯೋಗದಲ್ಲಿ ಇದ್ದವರಿಗೆ ಬರುತ್ತೆ ಅಂತ ಹೇಳಿದ್ದೀನಿ. ಅಂದ್ರೆ ಟೀಚರ್ ಆಗಿರ್ಬೋದು ಅಥವಾ ಪೊಲೀಸ್ ಆಗಿರ್ಬೋದು. ಅದಕ್ಕಾಗಿ ಇದನ್ನು ಪೊಲೀಸ್ ಮೆನ್ ಹೀಲ್ ಅಂತಾನು ಹೇಳ್ತಾರೆ. ಯಾರು ತುಂಬಾ ಹೊತ್ತು ನಿಂತು ಅಡಿಗೆ ಮಾಡ್ತಾರೋ, ಸೊ ಈ ರೀತಿಯಾಗಿ ಯಾರು ತುಂಬಾ ಹೊತ್ತು ನಿಲ್ತಾರೋ ಅವರಲ್ಲಿ ಇದು ಸಾಮಾನ್ಯವಾಗಿ ಕಾಣಿಸ್ತದೆ. ಅವರಲ್ಲಿ ಯಾಕೆ ಈ ಒಂದು ಪಾದದ ನೋವು ಬರುತ್ತೆ ಅಂದ್ರೆ, ಅವರು ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡ್ತಿರಲ್ಲ, ಕೇವಲ ನಿಂತು ಕೆಲಸ ಮಾಡ್ತಿರ್ತಾರೆ. ಆದ ಕಾರಣ ಸರಿಯಾದ ರಕ್ತ ಸಂಚಾರ ಆಗದೇ ಇರೋದಕ್ಕೆ ಅಲ್ಲಿ ಇನ್ಫ್ಲಮೇಷನ್ ಆಗುವ ಒಂದು ಸಾಧ್ಯತೆ ಇರುತ್ತೆ. ಅದೇ ರೀತಿಯಾಗಿ ಯಾರಿಗೆ ಫ್ಲಾಟ್ ಫೂಟ್ ಇದೆ, ಅಂದ್ರೆ ಆ ಒಂದು ಆರ್ಚ್ ಇರುತ್ತೆ, ನಾವು ನಮ್ಮ ಪಾದವನ್ನು ನೋಡಿದಾಗ ಒಂದು ಆರ್ಚ್ ಇರುತ್ತೆ. ಸೊ ಆರ್ಚ್ ಇಲ್ಲದೆ ಅದು ಫ್ಲಾಟ್ ಆಗಿದ್ದಾಗ ಅವರಲ್ಲಿಯೂ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಯಾರ ತೂಕ ತುಂಬಾ ಜಾಸ್ತಿ ಇದೆ, ಅಂದ್ರೆ ಒಬೇಸಿಟಿಯ ಸಮಸ್ಯೆ ಯಾರಿಗಿದೆ ಅವರಲ್ಲಿಯೂ ಸಹ ತುಂಬಾ ವೇಟ್ ಅನ್ನು ಬೇರ್ ಮಾಡ್ಬೇಕಲ್ಲ, ತುಂಬಾ ಅದನ್ನು ತಡ್ಕೋಬೇಕಲ್ಲ. ಸೊ ಆದ ಕಾರಣ ಅವರಲ್ಲಿಯೂ ಸಹ ಈ ಒಂದು ಪ್ಲಾಂಟರ್ ಫೇಶಿಯಾಟಿಸ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಪ್ಲಾಂಟರ್ ಫೇಶಿಯಾಟಿಸ್ ಅಲ್ಲಿ ಮುಖ್ಯವಾದ ಲಕ್ಷಣ ಯಾವ್ದಂತ ಹೇಳಿದ್ರೆ ಅದುವೇ ಸ್ಟ್ಯಾಬಿಂಗ್ ಪೇನ್ ಅಂತ ಹೇಳಿದ್ರೆ, ಅಂದ್ರೆ ಚುಚ್ಚಿದಾಗಿ ನಮ್ಮ ಪಾದದಲ್ಲಿ ನೋವು ಆಗುವಂತದ್ದು. ಸೊ ಅದೇ ರೀತಿಯಾಗಿ ಯಾರು ಈ ಒಂದು ಪ್ಲಾಂಟರ್ ಫೇಶಿಯಾಟಿಸ್ ಆಗಿರುತ್ತೋ ಅವರು ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ, ನನಗೆ ಬೆಳಗ್ಗೆ ಎದ್ದು ಕೂಡಲೇ ಕಾಲಿಟ್ಟು ಕೂಡಲೇ ನನಗೆ ಚುಚ್ಚಿದಾಗ ನೋವು ಆಗುತ್ತೆ. ಅದೇ ರೀತಿಯಾಗಿ ಯಾವಾಗ ನಾವು ನಡೆಯಕ್ಕೆ ಶುರು ಮಾಡ್ತೀವಿ ಅಥವಾ ಏನಾದ್ರೂ ನಿಂತು ಕೆಲಸ ಮಾಡ್ತೀವಿ ಅವಾಗ ಈ ಒಂದು ನೋವು ಜಾಸ್ತಿ ಆಗುತ್ತೆ. ಈ ರೀತಿಯ ಒಂದು ಲಕ್ಷಣಗಳನ್ನು ಈ ಒಂದು ಕಾಯಿಲೆಯಲ್ಲಿ ನೋಡಬಹುದು. ಕೇವಲ ನೋವಲ್ಲದೆ ಅಲ್ಲಿ ಸ್ವೆಲ್ಲಿಂಗ್ ಆಗುವಂತ ಚಾನ್ಸಸ್ ಇದೆ, ಅಂದ್ರೆ ಅಲ್ಲಿ ಬಾವು ಬರುವಂತ ಚಾನ್ಸಸ್ ಇದೆ. ಮತ್ತು ಅದೇ ರೀತಿಯಾಗಿ ಯಾರಿಗೆ ಒಂದು ಕಾಯಿಲೆ ಇರುತ್ತೆ ಅವರು ಸಾಮಾನ್ಯವಾಗಿ ಕುಂಟು ನಡಿತಿರ್ತಾರೆ. ಯಾಕಂತ ಹೇಳಿದ್ರೆ ಆ ಒಂದು ಪಾದದಲ್ಲಿ ನೋವು ಆದ ಕಾರಣ ಇನ್ನೊಂದು ಕಡೆ ಭಾರ ಹಾಕ್ಬಿಟ್ಟು ಅವರು ಕುಂಟು ನಡಿತಾ ಇರ್ತಾರೆ. ಸೊ ಈ ರೀತಿಯಾದ ಲಕ್ಷಣಗಳನ್ನು ನಾವು ಈ ಒಂದು ಪ್ಲಾಂಟರ್ ಫೇಶಿಯಾಟಿಸ್ ಅಲ್ಲಿ ನೋಡ್ಬೋದು. ಯಾರಿಗೆ ಪಾದ ನೋವು ಬಂದಿರುತ್ತೆ ಅವ್ರು ಮುಖ್ಯವಾಗಿ ಮಾಡ್ಬೇಕಾಗಿರೋದು, ಅವರಿಗೆ ಯಾವ ಕಾರಣದಿಂದ ಈ ಪಾದ ನೋವು ಬರ್ತಿದೆ ಅಂತ ಫಸ್ಟ್ ಅದನ್ನ ಕಂಡುಹಿಡಿಬೇಕು. ಅದಾದ್ಮೇಲೆ ಅದೇನಾದ್ರೂ ಪ್ಲಾಂಟರ್ ಫೇಶಿಯಾಟಿಸ್ ಅಂತ ನಿಮಗೆ ಡಯಾಗ್ನೋಸ್ ಆಗಿದೆ ಅಥವಾ ಆ ಕಾರಣದಿಂದ ಪಾದ ನೋವು ಬರ್ತಿದೆ ಅಂತ ಆಯ್ತಂದ್ರೆ ಅವಾಗ ನಾವು ಫಸ್ಟ್ ಮಾಡ್ಬೇಕಾಗಿರೋದು ಎಕ್ಸರ್ಸೈಸ್. ಸೊ ಕರೆಕ್ಟ್ ಆಗಿ ಎಕ್ಸರ್ಸೈಸ್ ಮಾಡೋದ್ರಿಂದ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ನಮ್ಮ ಇನ್ಫ್ಲಮೇಟರಿ ಪ್ರೊಸೆಸ್ ಏನಿದೆ ಅದು ಕಡಿಮೆ ಆಗ್ಬಿಟ್ಟು ಪಾದ ನೋವು ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಆದ ಕಾರಣ ಯಾವ್ಯಾವ ಎಕ್ಸರ್ಸೈಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನೀಗ ಹೇಳ್ತೀನಿ. ತುಂಬಾ ಸಿಂಪಲ್ ಆಗಿರೋ ಒಂದು ಎಕ್ಸರ್ಸೈಸ್ ಅಂದ್ರೆ ನಾವು ಕುತ್ಕೊಂಡಲ್ಲೇ ಮಾಡ್ಬೋದು. ಏನಂತ ಹೇಳಿದ್ರೆ ಒಂದು ಕಾಲನ್ನ ಮೇಲಿಟ್ಬಿಟ್ಟು ನಮ್ಮ ಹೆಬ್ಬೆಟ್ಟು ಅಥವಾ ಬೆರಳುಗಳನ್ನ ಚೆನ್ನಾಗಿ ಸ್ಟ್ರೆಚ್ ಮಾಡ್ಬೇಕು. ಸ್ಟ್ರೆಚ್ ಮಾಡ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಬೇಕು ಪಾದದಲ್ಲಿ. ಸೊ ಈ ರೀತಿ ಎಕ್ಸರ್ಸೈಸ್ ಮಾಡೋದ್ರಿಂದ ಆ ನೋವನ್ನು ನಾವು ಕಡಿಮೆ ಮಾಡ್ಬೋದು. ಅದೇ ರೀತಿಯಾಗಿ ಟವೆಲ್ ಸ್ಟ್ರೆಚ್ ಅಂತ ಬರುತ್ತೆ. ಟವೆಲ್ ಅನ್ನು ತಗೊಂಡ್ಬಿಟ್ಟು ನಮ್ಮ ಕಾಲಿನ ಪಾದದ ಅಡಿಯಿಂದ ಹಾಕ್ಬಿಟ್ಟು ಅದನ್ನ ಎಳೆಯುವಂಥದ್ದು. ಈ ರೀತಿಯಾಗಿ ಸ್ಟ್ರೆಚ್ ಮಾಡೋದ್ರಿಂದ ಸಹ ಈ ಒಂದು ಪ್ಲಾಂಟರ್ ಫೇಶಿಯಾಟಿಸ್ ಅಲ್ಲಿ ತುಂಬಾನೇ ಯೂಸ್ ಆಗುತ್ತೆ. ಅದಾದ್ಮೇಲೆ ಟೆನಿಸ್ ಬಾಲ್ ರೋಲ್. ಟೆನಿಸ್ ಬಾಲ್ ರೋಲ್ ಅಂದ್ರೆ ಯಾವುದೇ ಒಂದು ನಿಮ್ಮ ಬಾಲ್ ಇರ್ಬೋದು ಅಥವಾ ಯಾವ್ದು ಈಸಿಯಾಗಿ ಮೂವ್ ಆಗುತ್ತೆ, ಇವನ್ ಬಾಟಲ್ ಸಹ ತಗೋಬಹುದು ನೀವು, ಅದ್ರ ಮೇಲೆ ರೋಲ್ ಮಾಡುವಂತದ್ದು ಕಂಟಿನ್ಯೂಸ್ ಆಗಿ. ಸೊ ಈ ರೀತಿ ಮಾಡೋದ್ರಿಂದ ಸಹ ಈ ಒಂದು ಕಾಯಿಲೆಯಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಕಾಫ್ ಸ್ಟ್ರೆಚ್. ಕಾಫ್ ಸ್ಟ್ರೆಚ್ ಇದು ಸಹ ತುಂಬಾ ಸಿಂಪಲ್ ಎಕ್ಸರ್ಸೈಸ್. ನಿಮ್ಮ ಏನು ಬೆರಳುಗಳೇನಿರುತ್ತೆ ಪಾದದಲ್ಲಿ, ಸೊ ಆ ಬೆರಳ ಮೇಲೆ ನಿಲ್ಲುವಂಥದ್ದು. ಅವಾಗ ನಿಮ್ಮ ಕಾಫ್ ಚೆನ್ನಾಗಿ ಸ್ಟ್ರೆಚ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ತುಂಬಾನೇ ಚೆನ್ನಾಗುತ್ತೆ.
ಸೊ ಅವಾಗ ಆ ಇನ್ಫ್ಲಮೇಷನ್ ಏನಿದೆ ಅದು ನಿಧಾನವಾಗಿ ಕಡಿಮೆ ಆಗುತ್ತೆ. ಸೊ ಈ ರೀತಿಯ ಒಂದು ಎಕ್ಸಸೈಸ್ ಮಾಡೋದ್ರಿಂದ ಈ ಒಂದು ಪ್ಲಾಂಟರ್ ಫೇಶಿಯೈಟಿಸ್ ಇಂದ ಆಗುವಂತ ನೋವನ್ನು ನಾವು ಈಸಿಯಾಗಿ ಕಡಿಮೆ ಮಾಡಬಹುದು. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಡಯಟ್. ಸೊ ಯಾವ ರೀತಿಯ ಒಂದು ಡಯಟ್ ಅನ್ನು ನಾವು ಮಾಡ್ಬೇಕಂತ ನೋಡೋಣ. ಸೊ ಮುಖ್ಯವಾಗಿ ಯಾವುದು ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅಂದ್ರೆ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡುವಂತ ಪದಾರ್ಥಗಳೇನಿದೆ ಅದನ್ನ ಜಾಸ್ತಿ ನಾವು ನಮ್ಮ ಊಟದಲ್ಲಿ ಇನ್ಕ್ಲೂಡ್ ಮಾಡಬೇಕು. ಮುಖ್ಯವಾಗಿ ಶುಂಠಿ ಆಗಿರ್ಬೋದು, ಮತ್ತು ಕಾಳ್ಮೆಣಸು ಆಗಿರ್ಬೋದು, ಮತ್ತು ಬೆಳ್ಳುಳ್ಳಿ ಆಗಿರ್ಬೋದು, ಅದೇ ರೀತಿಯಾಗಿ ಅರಿಶಿನ ಆಗಿರ್ಬೋದು. ಸೊ ಈ ರೀತಿಯ ಪದಾರ್ಥಗಳನ್ನು ನಮ್ಮ ಊಟದಲ್ಲಿ ಬಳಸೋದ್ರಿಂದ ನಾವು ಈ ಒಂದು ಇನ್ಫ್ಲಮೇಟರಿ ಚೇಂಜಸ್ ಏನ್ ನಮ್ಮ ದೇಹದಲ್ಲಿ ಆಗ್ತಿದೆ ಅದನ್ನ ಕಡಿಮೆ ಮಾಡ್ಬೋದು, ಹಾಗೂ ಈ ಒಂದು ಪ್ಲಾಂಟರ್ ಫೇಶಿಯೈಟಿಸ್ ಸಮಸ್ಯೆಯಿಂದ ನಾವು ದೂರವಿರಬಹುದು. ಈ ರೀತಿಯಾಗಿ ನಾವು ಒಂದು ಎಕ್ಸಸೈಸ್ ಮತ್ತೆ ಡಯಟ್ ಅನ್ನು ಫಾಲೋ ಮಾಡಿಬಿಟ್ಟು ಪ್ಲಾಂಟರ್ ಫೇಶಿಯೈಟಿಸ್ ಇಂದ ಆಗುವಂತ ನೋವನ್ನು ಕಡಿಮೆ ಮಾಡಬಹುದು ಹಾಗೂ ಅದನ್ನು ತಡೆಗಟ್ಟಬಹುದು ಅಂತ ಹೇಳ್ತಾ ಧನ್ಯವಾದಗಳು.